ಎಸ್ ಎನ್ ಕೃಷ್ಣ ಅವರ ನಿಧನದಿಂದ ನನಗೆ ಬಹಳ ದೊಡ್ಡ ಒಂದು ಆಘಾತ ಆದಂಗಾಗಿದೆ. ಮತ್ತು ಮಧ್ಯದಲ್ಲಿ ನಾನು ಒಂದು ಸಾರಿ ಅವರು ಹಾಸ್ಪಿಟಲ್ನಲ್ಲಿದ್ದಾಗ ಭೇಟಿಯಾಗಿದ್ದೆ. ಆವಾಗ ಅವರು ಗುಣಮುಖ ಆಗ್ತಾ ಇದ್ರು ಮತ್ತು ನಾನು ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಆದರೆ ಅವರು ಪ್ರಯತ್ನ ನನಗೆ ಸಫಲ ಆಗಲಿಲ್ಲ. ಮನೆಗೆ ಬಂದೆ. ಆಮೇಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದಾಗ ತಿರುಗಿ ಹೋದಾಗ ಪುನಃ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿದರು. ಅದಕ್ಕಾಗಿ ಅವರನ್ನು ಇತ್ತೀಚೆಗೆ ಅಂದರೆ ಈ ಒಂದು 3-4 ವರ್ಷದಲ್ಲಿ ಅವರಿಗೆ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು ಆಗಲಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ರಾಜಕಾರಣಿ ಮತ್ತು ಬಹಳ ಯಾವುದೇ ಒಂದು ಜನರ ಜೊತೆಯಲ್ಲಿ ಎಂದೂ ದ್ವೇಷವನ್ನು ಇಟ್ಕೊಂಡಂಥ ವ್ಯಕ್ತಿ ಅಲ್ಲ. ತಂದೇ ಆದಂಥ ರಾಜಕಾರಣವನ್ನು ಮಾಡಿಕೊಂಡು ತಂದೇ ಆದಂತಹ ಒಂದು ಸ್ಟೈಲ್ನಲ್ಲಿ ಅವರು ಹೋಗ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಮೊದಲನೇ ಸಲ ಮಂತ್ರಿ ಆದಾಗ ನನಗೂ ಕೂಡ ಅವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಭಾಗಕ್ಕೆ ಬೇಕಾದಂಥದ್ದನ್ನು ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಿದ್ದರು. ಇಲ್ಲಿ ಅವರು ಬರಲಿದ್ದಾಗ ಆ ನಂತರ ಪುನಃ ಅವ್ರ ಜೊತೆಯಲ್ಲಿ ಅನೇಕ ವರ್ಷ ಮಂತ್ರಿಯಾಗಿ ಮತ್ತು ಅವರ ಒಂದು ಸಹಪಾಠಿಯಾಗಿ ಕೆಲಸ ಮಾಡಿದ್ದೇನೆ. ಅವರ ಕೆಲಸ ಯಾವಾಗಲೂ ಒಂದು ಒಳ್ಳೆ ರೀತಿಯಿಂದ ಕ್ಲೀನ್ ಆಗಿರಬೇಕು. ಅದರಲ್ಲಿ ಯಾವುದು ಕೂಡ ಅಡೆತಡೆಗಳು ಅಥವಾ ಯಾರಿಂದಾದರೂ ಒಂದು ಬಟ್ ತೋರಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಅವರು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದರು. ನಾನು ಅವ್ರ ಜೊತೆಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಮತ್ತು ಅನೇಕ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲೂ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಾಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ದೇವರಾಜ ಅರಸ್ ಕಾಲದಲ್ಲೂ ನಾವಿಬ್ಬರು ಒಂದೇ ಮಂತ್ರಿಮಂಡಲದಲ್ಲೂ ಇದ್ದೇವೆ. ಈಗ ಅನೇಕ ಸಲ ನಾವು ಕೆಲಸ ಮಾಡಿದೆವು ಕೂಡಿ. ಆದರೆ ನನಗೆ ಒಂದು ಇದೇನೆಂದರೆ ನಾನು ಮೆಚ್ಚಿದ ಗುಣ, ಅವರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇಂಟರ್ಫಿಯರ್ ಮಾಡುತ್ತಿರಲಿಲ್ಲ. ಅವರು ಮುಖ್ಯಮಂತ್ರಿಗಳಾದಾಗಲೂ ಕೂಡ ಅವರು ಇಂಟರ್ಫಿಯರ್ ಮಾಡ್ತಿದ್ದಿಲ್ಲ. ಮುಕ್ತವಾಗಿ ಆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರಿಗೆ, ಮಂತ್ರಿಗಳಿಗೆ ಅವರು ಒಳ್ಳೆ ಕೆಲಸ ಮಾಡಿದರೆ ಅವರು ಯಾವಾಗಲೂ ಅದನ್ನು ಕೋಆಪರೇಟ್ ಮಾಡ್ತಿದ್ರು. ಅಂತ ಒಬ್ಬ ಒಳ್ಳೆಯ ಆಡಳಿತಗಾರನ ನಾವು ಕಳ್ಕೊಂಡೇವೆ. ಮತ್ತು ಅವರ ಒಂದು ಹಠ ಏನಿತ್ತು, ಒಂದು ಕಡೆ ವಿಧಾನಸೌಧ ಕಟ್ಟತಕ್ಕಂಥದ್ದು, ಇನ್ನೊಂದು ಕಡೆ ವಿಕಾಸಸೌಧ ಕಟ್ಟತಕ್ಕ ಒಂದು ಕೆಲಸವನ್ನು ಅವ್ರು ಮಾಡಿದರು. ಅದಕ್ಕೆ ಅನೇಕ ಕಾರಣಗಳಿವೆ, ಯಾಕೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು. ಬಟ್ ಒಳ್ಳೆಯ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ.
ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಅದೇ ರೀತಿಯಾಗಿ ತೆಲುಗಿ ಕೇಸ್ನಲ್ಲೂ ಕೂಡ ನಾವು ಒಟ್ಟಾರೆಯಾಗಿ ಅದನ್ನು ಬಗೆಹರಿಸಿದ್ದೇವೆ. ಬಹುಶಃ ದೇಶಕ್ಕೆ ಈ ವೀರಪ್ಪನು ಮತ್ತು ಇವರು ತೆಲುಗಿ ಇಬ್ಬರು ಒಂದು ಭಾಳಷ್ಟು ಜನರಿಗೆ ತೊಂದರೆನೂ ಕೊಡ್ತಾ ಇದ್ರು. ಒಂದು ಕಡೆ ಎಕನಾಮಿಕ್ ಫ್ರಾಡ್ ಮಾಡ್ತಕ್ಕಂಥದ್ದಿತ್ತು. ಇಂಥ ಅನೇಕ ಘಟನೆಗಳು ನನ್ನ ನೆನಪಿಗೆ ಬರ್ತವೆ. ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಸಾಕಷ್ಟು ಕೆಲಸ ನನ್ನ ಕಾಲದಾಗೂ ಅವ್ರ ಜೊತೆಯಲ್ಲಿ ಮಾಡೋಕ್ಕೆ ಆಯಿತು. ಮತ್ತು ಅವರು ನಾನು ಈಗಾಗಲೇ ಹೇಳ್ದಂಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಅಗಲು ಹೋಗಿದ್ದಕ್ಕಾಗಿ ನನಗೆ ಅತಿ ದುಃಖವಾಗಿದೆ. ಮತ್ತು ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಯಾವಾಗಲೂ ಡೆವಲಪ್ಮೆಂಟ್ ಮೈಂಡೆಡ್. ಬೆಂಗಳೂರಿನಲ್ಲಿ ಅನೇಕ ಡೆವಲಪ್ಮೆಂಟ್ ಅದು IT, BT ಇರ್ಬೋದು, ಅದನ್ನು ಫ್ಲೈಓವರ್ಸ್ಗಳಿರ್ಬೋದು, ಇಂಥ ಎಲ್ಲ ಕೆಲಸ ಅವರಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಸೆಂಟರ್ನಲ್ಲಿ ಬಂದು ಕೂಡ ಅವರು ಕೆಲಸ ಮಾಡಿದ್ದಾರೆ. ಹೀಗೆ ನನಗೇನಾಯ್ತಂದರೆ ಅಲ್ಲಿ ಸ್ಟೇಟ್ನಲ್ಲೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಯಿತು. ಮತ್ತು ಸೆಂಟರ್ನಲ್ಲಿ ಬಂದ ಮೇಲೂ ಕೂಡ ನನಗೆ ಅವಕಾಶ ಆಯಿತು. ಹೀಗೆ ನನ್ನ ಸಂಪರ್ಕ ಸ್ವಲ್ಪ ಅವ್ರ ಜೊತೆಯಲ್ಲಿ ಮೊದಲಿಂದ ಇತ್ತು. ಅದಕ್ಕಂಥ ವ್ಯಕ್ತಿ ಇವತ್ತು ಆಗಲಿ ಹೋದ್ಮೇಲೆ ಸ್ವಲ್ಪ ನಮಗೆ ದುಃಖ ಆಗ್ತದೆ. ಮತ್ತು ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ. ಬೇರೆ ರಾಜಕಾರಣ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ಒಳ್ಳೆಯದು ಅಲ್ಲ. ಬಟ್ ಏನೇ ಆಗಲಿ ಇರೋವರೆಗೆ ಕಾಂಗ್ರೆಸ್ನಲ್ಲಿ ಅವರು ಒಳ್ಳೆ ಕೊಡುಗೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಕೆಲಸದ ಬಗ್ಗೆ. ಬಟ್ ಅಷ್ಟೇ ದುಃಖ ಅನ್ನಿಸ್ತದೆ ನಮ್ಮನ್ನು ಅಗಲಿ ಹೋಗಿದ್ರಲ್ಲ ಅಂತಕ್ಕಂಥದ್ದು. ಅವರು ಅನೇಕ ಪಾರ್ಟಿಗಳಿಗೆ ಹೋಗಿದ್ದು ನಾನು ನೆನೆಸ್ಕೊಳ್ಳೋದಿಲ್ಲ. ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡಿದ್ದು ಮಾತ್ರ ನೆನೆಸ್ಕೊಳ್ತೇನೆ. ಅವರು ಅನೇಕ 3-4 ಪಾರ್ಟಿಗಳಿಗೆ ಹೋದರು. ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದು ಸರಿ ಇಲ್ಲ ಮತ್ತು ಅದು ಒಳ್ಳೆಯದು ಅಲ್ಲ. ಯಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥದ್ದು ಇದು ಒಂದು ವಾಡಿಕೆ. ಅಂದೇನಂದ್ರೆ ಬಹಳ ದಿವಸ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ನ್ಯಾಚುರಲಿ ಅವ್ರು ಯಾವ ಪಾರ್ಟಿಗೆ ಹೋದರೂ ಅದು ತಪ್ಪೋ ಸರಿನೋ ಅವ್ರಿಗೆ ಗೊತ್ತು. ಬಟ್ ನಮಗೇನು ಅನ್ನಿಸ್ತದೆ ಅಂದರೆ ಭಾಳ ದಿವಸ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದು ಅನೇಕ ಡೆವಲಪ್ಮೆಂಟ್ಗಳು ಮಾಡಿ ಅನೇಕ ಡೆವಲಪ್ಮೆಂಟ್ಗೆ ಅವರು ಪ್ರೋತ್ಸಾಹನ ಕೊಟ್ಟಿದ್ರು. ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ. ಒಳ್ಳೆಯದು ಅಂತ ಇದನ್ನ ಬೇರೆದನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ರಾಜ್ಕುಮಾರ್ ಪ್ರಕರಣ ನೋಡಿ, ಅವ್ರಕ್ಕಿಂತಲೂ ಸುಮಾರು 11 ವರ್ಷ 12 ಚಿಕ್ಕವರು ನಾವು. ಆದರೂ ಕೂಡ ಕೆಲವು ಸಲ ಏನಾಗ್ತದೆ, ಈ ನಮಗಿಂತ ಹೆಚ್ಚಿನ ವಯಸ್ಸದವ್ರ ಜೊತೆಯಲ್ಲಿ ನಾವು ಯಾವಾಗ ಅವ್ರ ಜೊತೆಯಲ್ಲಿ ಒಡನಾಡ ಮಾಡ್ತೇವೆ ಅಥವಾ ಅವ್ರ ಹತ್ರ ಇರ್ತೇವೆ, ಆವಾಗ ಏನಾಗ್ತದೆ ಅಂದರೆ ನಮಗೂ ಕೆಲವು ಸಲ ಮುಜುಗರ ಆಗ್ತದೆ. ಅವ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಸಮವಯಸ್ಕರ ಜೊತೆಯಲ್ಲಿ ನಾವೇನು ಫ್ರೀಡಮ್ ತಗೊಳ್ತೇವೆ ಅದನ್ನು ಅವ್ರ ಜೊತೆಯಲ್ಲಿ ತಗೊಳಕ್ಕಾಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಮತ್ತು ಅನೇಕ ಸಲ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ವಿಶೇಷವಾಗಿ ರಾಜಕಾರಣದಲ್ಲಿ ನನ್ನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಸಾಕಷ್ಟು ಕಮಿಟಿಗಳನ್ನು
ಪಾರ್ಲಿಮೆಂಟ್ ಇದು ಕ್ಯಾಬಿನೆಟ್ ಸಬ್ ಕಮಿಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ಅವರು ಪ್ರೋತ್ಸಾಹ ನೀಡಿದ್ರು. ಅದಕ್ಕಾಗಿ ನಾನು ಸ್ವಲ್ಪ ನೆನೆಸ್ಕೊಳ್ತೇನೆ. ಸರ್, ಅವರು ಬಿಜೆಪಿ ಸುದೀರ್ಘ ಕಾಲ ಕಾಂಗ್ರೆಸ್ ಅಲ್ಲಿದ್ರು, ಆಮೇಲೆ ಬಿಜೆಪಿಗೂ ಕೂಡ ಒಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ಈ ತುಂಬಲಾರದಂಥ ನಷ್ಟ ಅವ್ರ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣ ಅಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಕೊನೆಯವರೆಗೆ ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರಿಗೆ ಆಗಲಿ, ಅವ್ರ ಕುಟುಂಬದವರಿಗೆ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ, ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.